ನಾನು ನಿಮ್ಮ ಕನ್ನಡತಿ ಪಲ್ಲವಿ. ಇದು ಅಮ್ಮನ ಮನೆಯ ಗೃಹ ಪ್ರವೇಶದ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಸೊ ಇದು ಥರ್ಸ್ಡೇ ಮಾರ್ನಿಂಗ್ ಬೆಳಗ್ಗೆನೇ ಗೋಪೂಜೆ ಮುಗಿಸಿ ಅದಾದ ನಂತರ ಪಿತೃಪೂಜೆನ ಮುಗಿಸಿ ಅದಾದಮೇಲೆ ಇಲ್ಲಿ ಗಂಗೆ ಪೂಜೆ ಇದೆಲ್ಲ ನಡೆಸ್ಕೊಡ್ತಾ ಇದ್ದಾರೆ. ಇದು ಗೋಪೂಜೆ ಮತ್ತು ಪಿತೃಪೂಜೆ ನಡೀತಿರೋ ಅಂಥ ಚಿತ್ರಣಗಳು ಇದಾಗಿರುತ್ತೆ. ಏನಪ್ಪ ಅಂದರೆ ಈ ಪೂಜಾರು ಹೇಳ್ತಾಯಿದ್ರು, ಪಿತೃಪೂಜೆ ಏನಕ್ಕೆ ಮಾಡಬೇಕು ಅಂತಂದರೆ ನಾವು ಏನೇ ಶುಭ ಕಾರ್ಯಗಳು ಏನೇ ಮಾಡಿದ್ರೂ ಪಿತೃದೇವತೆಗಳು ಏನಿರ್ತಾರೆ, ನಮ್ಮ ಅಜ್ಜಿ ತಾತ ಮತ್ತು ಮುತ್ತಜ್ಜಿಗಳು ಎಲ್ಲ ಏನಿರ್ತಾರೆ ಅವರು ನಮ್ಮನ್ನು ಕಾಯಬೇಕಂತೆ. ಅಂದರೆ ಅವರು ಬಿಟ್ಟಾಗ ಮಾತ್ರ, ಅಂದರೆ ಬಾಗಿಲಿಗೆ ಅಡ್ಡವಾಗಿ ನಿಂತಿರ್ತಾರಂತೆ, ಅವ್ರು ಬಿಟ್ಟಾಗ ಮಾತ್ರ ದೇವತೆಗಳು ನಮ್ಮ ಮನೆ ಒಳಗಡೆ ಬರುವಂಥದ್ದು. ಹಾಗಾಗಿ ಮೊದಲನೇದಾಗಿ ನಾವು ಅವರನ್ನೇ ಕರೆದು ಕೂರಿಸ್ಬೇಕು. ಈ ಚಪ್ರ ಏನಾಗ್ತಾರೆ, 4 ಸುತ್ತ ಕಡ್ಡಿ ನಿಲ್ಲಿಸಿ ಚಪ್ರ ಹಾಕ್ತಾರಲ್ವ, ಈ ಚಪ್ರ ಏನಿದೆ ಒಂದು ಕಡ್ಡಿ ನಿಲ್ಲಿಸಿದ್ರೆ ಅಲ್ಲಿ ಪಿತೃದೇವತೆಗಳು ಬಂದು ಆಹ್ವಾನ ಮಾಡ್ತಾರೆ. ಅಂದರೆ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಅನ್ನೋ ಖುಷಿಯಲ್ಲಿ ಅವರು ಎಲ್ಲ ಶುಭ ಸಮಾರಂಭಗಳನ್ನ ತುಂಬ ಅಚ್ಚುಕಟ್ಟಾಗಿ ನಡೆಯೋ ರೀತಿ ನಡೆಸ್ಕೊಡ್ತಾರೆ. ಈ ಪಿತೃದೋಷ ಪಿತೃಶಾಪ ಅಂತ ಏನಿದೆ ನೋಡಿ, ಇದಂತೂ ತುಂಬ ಕೆಟ್ಟದ್ದು. ಯಾಕಂದರೆ ಅದನ್ನು ಹೋಗ್ಲಾಡ್ಸ್ಕೊಳ್ಳೋಕೆ ತುಂಬ ಕಷ್ಟ. ಹಾಗಾಗಿ ತುಂಬಾ ನೆಗೆಟಿವ್ಸ್ ಆಗುತ್ತೆ ಅದರಿಂದ. ಹಾಗಾಗಿ ನಾವು ಮೊದಲದಾಗಿ ಏನೇ ಕೆಲಸ ಶುಭ ಸಮಾರಂಭಗಳು ಏನೇ ಮಾಡಿದ್ರೂ ಪಿತೃದೇವತೆಗಳನ್ನ ಆಹ್ವಾನಿಸಿ ಅವ್ರಿಗೂ ಪೂಜೆನ ಸಲ್ಲಿಸಿ ಅದಾದ ನಂತರ ನಾವು ಮುಂದಿನ ಕಾರ್ಯಗಳನ್ನ ಸಲೀಸಾಗಿ ನಡೆಸ್ಕೊಂಡು ಹೋಗ್ಬೋದು. ಈ ರೀತಿಯಾಗಿ ಪೂಜಾರಿ ಹೇಳಿದರು. ತುಂಬಾ ಚೆನ್ನಾಗಿತ್ತು. ನನಗೆ ಇಷ್ಟು ದಿನ ಚಪ್ರ ಏನಕ್ಕೆ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ಖಂಡಿತ ಅವ್ರು ಹೇಳಿದ್ದು ಕೇಳಿ ಖುಷಿ ಆಯಿತು. ಇದರ ಅರ್ಥ ಗೊತ್ತಿಲ್ಲದೆ ಮಾಡ್ತಾಯಿದ್ವಾ ಅಂತ ಕೂಡ ಅನ್ನಿಸ್ತು. ನೀರು ಪರಿಸಿಡಿತಾವ ಓಂ ತನೋ ದಿವಾ ದರ್ಶಪಾದನತ್ವ ನಿಮಿಷ ತಗೋತೀನಿ. ರಭಯೋನಜ ಸರ್ಪಭಯೋನಜ ಜಾಗ್ರಭಯೋನಜ ಮೃತ್ಯುಭಯೋ ಯಸ್ಯಾಮೃತ್ಯೋನಜ ಮೃತ್ಯುಸರ್ವೋ ಲಭತೆ ಸರ್ವೋ ಜಯತೆ. ಸೈಡಿಗೆ ಬರಮ್ಮ, ದಬಾಯಿಸಿ. ಅದು ಸೂಪರ್. ಮತ್ತೆ ಹೊಡಿಬೇಕಪ್ಪ ನಿಲ್ಲಿಸಿ, ಚೆನ್ನಾಗಿ ರಂಗ್ ಹೆಂಗ್ ಹೊಡಾಕಿನ ಹಂಗೆ ಹಣ್ಣೆ ತಗೊಳಪ್ಪ, ಹಣ್ಣು ಓಪನ್ ಮಾಡಿ ಆ ಕುಂಬಳಕಾಯಲ್ಲಿ ಕೆಂಪುದಿದೆಯಲ್ಲ ಕೈಗೆ ಮಾಡ್ಕೊಳ್ಳಿ. ಇಲ್ಲಿದೆಯಾ
ಇಲ್ಲೇ ಇದೆ ಇಬ್ರು ಕೈಗೆ ಒಬ್ರು ಸಾಕು. ಚೆನ್ನಾಗಿ ಹತ್ಬೇಕದು ಗಾಡಿಗೆ. ಒಳಗೆ ಹೋಗಾನೆ ಚೆನ್ನಾಗಿ ಹತ್ತುತ್ತೆ. ಸೂಪರ್ ಆಗಿದೆ. ಗಂಧದ್ದು ಎಲ್ಲ ಎತ್ಕೊಳ್ತಿ. ಅಲ್ಲಿ ಅಲ್ಲಿ ಬೇಷನ್ ಐತೆ ನೋಡ್ರಮ್ಮ. ಹೊರಗಡೆ ಪೂಜೆ ಎಲ್ಲ ಮುಗಿಸಿ ನಂತರ ಬಾಗಿಲು ಪೂಜೆಗೆ ಒಳಗಡೆ ಬಂದರು. ಬಾಗಿಲು ಪೂಜೆ ಎಲ್ಲ ಮುಗಿಸಿ ನಂತರ ಗಂಗೆ ಪೂಜೆಗೆ ಏನು ರೆಡಿ ಮಾಡಿದ್ವಿ ಅದನ್ನು ಸಹ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಹಸು ಕರುನ ಒಳಗಡೆ ಮನೆ ದುಂಬಿಸ್ಕೊಳ್ಳೋ ಅಂಥದ್ದು. ಇದಂತೂ ಹಸು ಕರುನ ಮನೆಗೆ ದುಂಬಿಸಿದ್ವಿ ಅಂದರೆ ಮುಕ್ಕೋಟಿ ದೇವತೆಗಳು ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡ್ತಾ ಇದ್ದಾವೆ ಅಂತ ಹೇಳಿ. ಸೊ ಮೊದಲನೇದಾಗಿ ಮುಕ್ಕೋಟಿ ದೇವತೆಗಳನ್ನ ಮನೆಗೆ ತುಂಬಿಸ್ಕೊಳ್ಳೋ ಅಂಥ ಶಾಸ್ತ್ರ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಮನೆ ಒಳಗಡೆ ಹಸುನ ಕರುನ ಕರ್ಕೊಂಡು ಬಂದು ಹಸು ಕರು ಒಂದು ಮಾಡಿ ಸೊ ಅದು ತನ್ನ ತಾಯಿ ಜೊತೆ ಹಾಲು ಕುಡಿಯೋ ಅಂಥದ್ದು ಇದನ್ನೆಲ್ಲ ಹಾಗೆ ಅಲ್ಲೇ ಹಾಲು ಕರೆದು ಹಾಲು ಉಗ್ಸೋ ಅಂಥ ಶಾಸ್ತ್ರ ಮಾಡೋದು ತುಂಬಾ ಚೆನ್ನಾಗಿತ್ತು. ನಂಗೆ ಇದು ನೋಡೋದೇ ಒಂದು ಅದ್ಭುತ ಅನ್ನಿಸ್ತು. ಅದಾದ ನಂತರ ಗಂಗೆ ಪೂಜೆಗೆ ಬಂದಿರೋ ಎಲ್ಲ ಮುತ್ತೈದೆಯರಿಗೂ ಅರಿಶಿನ ಕುಂಕುಮ ಕೊಟ್ಟು ಈ ರೀತಿಯಾಗಿ ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಏನೇನು ಹೇಳಿದ್ರು ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಟು ಹಂಗರ ಎಲ್ಲ ಹಾಕಿ ಇಟ್ಟಿರೋ ಅಂಥದ್ದು. ಇಲ್ಲಿ ಈ ಗಂಗೆ ಪೂಜೆಗೆ ಬಿಂದಿಗೆ ಅಂದರೆ ನೀರು ತುಂಬಿದ ಬಿಂದಿಗೆ ಮೊದಲನೇದಾಗಿ ಈ ನಲ್ಲಿ ಏನಿರುತ್ತೆ ಅದಕ್ಕೆ ಪೂಜೆ ಮಾಡಿ ಅಲ್ಲಿಂದ ನೀರನ್ನು ತುಂಬಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಲು ತುಪ್ಪ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿರ್ತಾರೆ. ಅಲ್ಲಿ ನವಧಾನ್ಯಗಳು ಹಾಗೆ ಕಾಮಾಕ್ಷಿ ದೀಪ ಅರಿಶಿನ ಕುಂಕುಮ ಎಲೆ ಅದಾದ ನಂತರ ಸುಣ್ಣದ ಇದು ಬರುತ್ತಲ್ವ ಸುಣ್ಣ ಸೋರೆ ಅದು ಕುಡುಗೋಲು ಮತ್ತು ರಾಗಿ ಕಲ್ಲು ತುಂಬ ವೆರೈಟೀಸ್ ಆಫ್ ಏನೇನೋ ಇಟ್ಟಿದ್ರು. ಅದ್ರ ಜೊತೆ ಮರ ಉಪ್ಪು ಹುಣಸೆ ಹಣ್ಣು ತುಂಬ ಲಕ್ಷ್ಮೀ ಸ್ವರೂಪದ ವಸ್ತುಗಳನ್ನ ಇಟ್ಟು ಅದನ್ನು ಮುತ್ತೈದೆಯವ್ರ ಕಡೆಯಿಂದ ಮನೆ ತುಂಬಿಸ್ಕೊಳ್ಳೋ ಅಂಥದ್ದು. ಅಂದರೆ ಈ ಶಾಸ್ತ್ರ ಏನಪ್ಪ ಅಂದರೆ ಗಂಗೆ ಪೂಜೆ ಆದಮೇಲೆ ಇದು ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಏನಂದರೆ ಹಳೆ ಮನೆಯಲ್ಲಿರುವಂಥ ಏನು ವಸ್ತುಗಳು ಲಕ್ಷ್ಮೀ ರೂಪದಲ್ಲಿರ್ತವೆ ಅದು ದೇವತೆ ರೂಪದಲ್ಲಿರುವಂಥ ವಸ್ತುಗಳನ್ನ ಈ ಹೊಸ ಮನೆಗೆ ತುಂಬಿಸ್ಕೊಳ್ಳುವಂಥ ಶಾಸ್ತ್ರ. ಹಳೆ ಮನೆಯಿಂದ ಹೊಸ ಮನೆಗೆ ತುಂಬಿಸ್ಕೊಳ್ಳುವಂಥ ಶಾಸ್ತ್ರ ಅಂತಲೇ ಹೇಳ್ಬೋದು. ಇದು ಪ್ರಾರ್ಥನೆ ಮಾಡಿಕೊಂಡು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡೋದನ್ನು ಕೇಳಿಕೊಂಡು ಅಕ್ಷತೆನ ಬಾಗಲ ಮೇಲೆ ಹಾಕಿ ಬಲಗಾಲ ಇಟ್ಕೊಂಡು ಹೊರಗಡೆ ಬರಬೇಕು. ಅಕ್ಷತೆ ಬೇಕಾದವರು ಇಲ್ಲಿರುತ್ತೆ ತಗೊಂಡ್ಬೇಕು ಆಯಿತಾ. ಇದೆಲ್ಲ ಸೆಲ್ ಬಂದರೆ ಆಯಿತಾ. ಒಂದು ಏನಂದರೆ ಒಂದು ಸರಿ ಮಾತ್ರ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಹೆಣ್ಮಕ್ಳಿಗೆ ಇರೋದಂತ ಸರಿನಾ. ಯಾವ ಫಸ್ಟ್ ಟೈಮ್ ಮದುವೆ ಆಗಿ ಬಂದಾಗ ಸೇರಿದ್ರು ಒಳಗೆ ಬರೋದು ಅಂತ ಶಾಸ್ತ್ರ ಇರೋದು. ಆಮೇಲೆ ನಾವು ಯಾವಾಗ ಕಾಲು ತಳಿಸ್ತೀರಿ ಆಮೇಲಿಂದ ಎಲ್ಲ ಅಂದರೆ ಇದು ಹಳೆ ಶಾಸ್ತ್ರ ಸರಿನಾ. ಈಗ ಯಾರು ಅದು ಫಾಲೋ ಮಾಡ್ತಿಲ್ಲ. ಮಾಮೂಲಿ ಗೃಹಪ್ರವೇಶ ಅಂದರೆ ಯಜಮಾನಿ ಯಾರು ಇರ್ತಾರ ನಾವು ತಳಿಸ್ಬಿಡ್ತೀವಿ. ಒರಿಜಿನಲ್ ಆಗಿರೋದು ಒಂದು ಸರಿ ಮಾತ್ರ ನಿಮ್ಗೆ ಅಧಿಕಾರ ಇರುತ್ತೆ ಸರಿನಾ.
ನೀವು ಇಲ್ಲ ಇವಾಗ ನಿಮ್ಗೆ ಅದು ಬೇಡ ಅಂತಂದರೆ ಕಲಶ ಇಲ್ಲಾಂದರೆ ದೇವ್ರ ಇರುತ್ತಲ್ಲ, ದೇವ್ರ ಹತ್ರ ಸೇರ್ ತಳಿಸ್ಬಿಟ್ಟು ಒಳಗಡೆ ಬರುತ್ತೆ. ಯಾವ್ದು ಮಾಡಿ ಕಲಶದ ಹತ್ರ ಮಾಡಿಸ್ಬೋದಲ್ಲ, ಕಲಶ ಹಿಂಗೆ ಇಟ್ಕೊಂಡು ಸೇರು ಒಳಗೆ ತಳ್ಬೇಕು. ಅಲ್ಲ ಸೇರು ಒಳಗಡೆ ತಳ್ಬಿಟ್ಟು ಅದ್ರಾಗೆ ತಳ್ಳು, ಕಳಸ ಹಿಡ್ಕೊಂಡು ತಳ್ಳು. ಅಲ್ಲಿ ಹಿಡ್ಕ ಕಂಟ ಹಿಡ್ಕ ತಳ್ಳು. ಪರ್ಯಾಪ್ಚ ಅನಂತರ ಕೊಟ್ಟು ತಕ್ಕಳಪ್ಪ. ತಡೆಮ ನಿಧಾನಕ್ಕೆ. ಅವತಾಶ್ರೀ ಕ್ಷೀರಪಾಂಡವ ಮಹಾಲಕ್ಷ್ಮೀ ದೇವತಾ ಇದಾದ ನಂತರ ಹೊಲೆ ಪೂಜೆನ ಮಾಡಿ ಅಗ್ನಿ ದೇವತೆಗೆ ನಮಸ್ಕಾರ ಮಾಡೋ ಅಂಥದ್ದು. ಇದು ನಮ್ಮ ಮನೆಯಲ್ಲಿ ಮಾಡೋ ಅಂಥ ಅಡುಗೆ ಏನಿದೆ ತುಂಬ ಅಚ್ಚುಕಟ್ಟಾಗಿ ಆರೋಗ್ಯವಾಗಿ ಹಾಗೆ ತುಂಬ ರುಚಿಕಟ್ಟಾಗಿ ಆಗೋ ಹಾಗೆ ಮಾಡಮ್ಮ ಅಂತ ಅಗ್ನಿ ದೇವತೆ ಹಾಗೆ ಅನ್ನಪೂರ್ಣೇಶ್ವರಿ ತಾಯಿನ ಈ ರೀತಿಯಾಗಿ ನೆನೆಸ್ಕೊಂಡು ಹೊಲೆಗೆ ಪೂಜೆ ಮಾಡೋ ಅಂಥದ್ದು ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಶಾಸ್ತ್ರಗಳನ್ನ ಕೇಳ್ತಿದ್ರೇ ಒಂದು ಅದ್ಭುತ ಅನ್ನಿಸ್ತಾ ಇತ್ತು. ಎಲ್ಲರೂ ಕೈ ಇಟ್ಕೊಟ್ಟು ಫೋಟೋ ಕಾಣಿಸಲ್ಲ, ಫೋಟೋ ಕಾಣಿಸಲ್ಲ, ನೀನು ಹೇಳ್ಬೇಕು, ಅವರೇ ಹೇಳ್ತಾರಲ್ಲ ಅವಳು. ಪರ್ಯಾಪ್ಚ ಸರ್ವಸ್ಯಾಪ್ಚ ಸರ್ವಸ್ಯದಿತ್ಯೆ ಸೌದೆ ಒಬ್ರು ಇಟ್ಕೊಟ್ರು. ಹಾಲಕ್ಸೋ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಪುರೋಹಿತರಿಗೆ ಎಲ್ಲರಿಗೂ ಉಕ್ಕಿರುವಂಥ ಹಾಲಿಗೆ ಸ್ವಲ್ಪ ಸಕ್ಕರೆ ಹಣ್ಣು ಮಿಕ್ಸ್ ಮಾಡಿ ಎಲ್ಲರಿಗೂ ಕೊಟ್ಟು ಅದಾದ ನಂತರ ಇಲ್ಲಿ ನವಗ್ರಹ ಪೂಜೆ ಮತ್ತು ಈ ಸತ್ಯನಾಮ ಪೂಜೆ ಎಲ್ಲ ನೆರವೇರಿಸ್ತಾ ಇದ್ದಾರೆ. ಮೊದಲದಾಗಿ ನವಗ್ರಹ ಪೂಜೆ ಮಾಡ್ತಾ ಇದ್ದಾರೆ. ಮೊದಲು ವಿಘ್ನೇಶ್ವರನಿಗೆ ನೆನಪು ಮಾಡಿಕೊಂಡು ವಿಘ್ನೇಶ್ವರನಲ್ಲಿ ಏನು ವಿಘ್ನ ಬರ್ದೇ ಇರೋ ಥರ ಪೂಜೆಗಳನ್ನ ನಡೆಸ್ಕೊಡಪ್ಪ ಅಂತ ಕೇಳಿಕೊಂಡು ಅದಾದ ನಂತರ ಇಲ್ಲಿ ನವಗ್ರಹಗಳಿಗೆ ನವದೇವತೆಗಳಿಗೆ ವಂದಿಸ್ತಾ ನಮ್ಮ ಮನೇಲಿ ಯಾವುದೇ ಕಷ್ಟಗಳಿದ್ದು ತೊಂದರೆಗಳು ಏನೇ ಇದ್ರೂ ಅದೆಲ್ಲದು ಪರಿಹಾರ ಆಗೋಗಿ ಮಾಡು ಅಂತ ಹೇಳ್ತಾ ಕೇಳ್ಕೊತಾ ನವಗ್ರಹ ಪೂಜೆನ ನಡೆಸ್ತಾ ಇದ್ದಾರೆ. ಯೋದೋಷಃ ತದ್ದೋಷ ಪೀಡಾ ಪರಿಹಾರಾರ್ಥಂ ಆದಿತ್ಯಾದಿ ನವಗ್ರಹ ದೋಷ ಪರಿಹಾರಾರ್ಥಂ ನವಗ್ರಹ ದೇವತಾ ಪೂಜಾಖ್ಯಂ ಹೋಮಾಖ್ಯಂ ಕರ್ಮ ಆರಾಧ್ಯ ದೇವತಾ ರೇಣುಕಾ ಎಲ್ಲಮ್ಮ ದೇವತಾ ಪ್ರೀತ್ಯರ್ಥಂ ಪೂಜಾಖ್ಯಂ ಹೋಮಾಖ್ಯಂ
पूजाख्यं होमाख्यं कर्म करिष्य मानः श्री लक्ष्मी वेंकटेश्वर स्वामी देवता पूर्ण अनुग्रह प्रसाद फल सिद्ध्यर्थं लक्ष्मी वेंकटेश्वर स्वामी देवता समेत श्री लक्ष्मी सत्यनारायण स्वामी देवता पूजाख्यं होमाख्यಂ कर्म ಕರಿಷ್ಯೆ. ಗುರುಪ್ರವೇಶವನ್ನು ಮಾಡ್ಕೊಂಡಿದ್ದೀರಾ. ಗುರುಪ್ರವೇಶ ಆದ್ಮೇಲಿಂದ ಜಾತಕ ರೀತಿ ಯಾವುದಾದ್ರೂ ನವಗ್ರಹ ದೋಷ ಅನ್ನೋಂಥ ಇದ್ರೆ ನಿವಾರಣೆ ಆಗಬೇಕು ಅಂತ ಕೇಳ್ಕೊಂಡು ನವಗ್ರಹ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಇಷ್ಟ ದೇವತೆ ಕುಲದೇವತೆ ಆಗಿರುವಂಥ ಎಲ್ಲಮ್ಮ ದೇವಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಈ ಮನೆಗೆ ಬಂದಮೇಲೆ ಎಲ್ಲ ಅಭಿವೃದ್ಧಿ ಆಗಬೇಕು, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಅನ್ನುವಂಥದ್ದು ಸಿಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬಂದಿರೋದು ನಿಮಗೆ ಅಲ್ದಿರೋ ಇಲ್ಲಿ ಬಂದಿರೋರ್ಗೆಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ಸತ್ಯನಾರಾಯಣ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ಮೊದಲಿಗೆ ಗಣೇಶಾಯ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು 21 ಸಲ ಗಣೇಶಾಯ ನಮಃ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಓಂ ಏಕದಂತಾಯ ವಿದ್ಮಹೇ ವಕ್ರದಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಏಕದಂತಂ ಚತುರಸ್ರಂ ಭಾಷಮಂಕುಶಧಾರಿಣಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕೋ ರಕ್ತವಾ. ओम आप्याय सुसमेतते विश्वस्व वर्ष्णेयं भवावाजस्य सकथे स्वाहा. ओम आप्याय सुसमेतते विश्वस्व वर्ष्णेयं भवावाजस्य सकथे स्वाहा. ओम आप्याय वर्ष्णेयं भवावाजस्य सकथे स्वाहा. ओम आप्याय सुसमेतते विश्वस्व वर्ष्णेयं भवावाजस्य सकथे स्वाहा. ಒಪ್ಪುತ್ತಾಯಿ ಮಾಡಿ. ಹೋಮ ಆಗಲಿ, ಪೂಜೆ ಆಗಲಿ, ನವಗ್ರಹ ಪೂಜೆ ಆಗಲಿ, ಸತ್ಯನಾರಾಯಣ ಪೂಜೆ ಆಗಲಿ, ಗಂಗೆ ಪೂಜೆ ಆಗಲಿ ತುಂಬಾ ಚೆನ್ನಾಗಿ ನೆರವೇರಿತು. ತುಂಬಾ ಚೆನ್ನಾಗಿತ್ತು ಎಲ್ಲ ಪೂಜೆಗಳು ಸಮೇತ. ನಮಗೆ ಆ ಪೂಜೆನ ನಡೆಸ್ಕೊಟ್ಟ ಪುರೋಹಿತರಿಗೆ ತುಂಬ ವಂದನೆಗಳಂತ ಹೇಳ್ತಾ ಸಿಕ್ಕಾಪಟ್ಟೆ ನೆಮ್ಮದಿಯಾದಂಥ ವಾತಾವರಣ ತುಂಬಿತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬಂತು ಅನ್ನೋ ಒಂದು ತೃಪ್ತಿ ಸಿಕ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಇದು ಹೋಮನ ಮಾಡ್ತಾ ಇದ್ದಾರೆ. ಸೊ ನಾವು ಹೊಲದಲ್ಲಿ ಮನೆ ಕಟ್ಟಿರೋದ್ರಿಂದ ಹೋಮ ಹವನಗಳು ತುಂಬ ಮುಖ್ಯ. ಯಾಕಂದರೆ ಗಿಡ ಕಾಡಿನ ಮಧ್ಯೆ ಇರುವಂಥದ್ದು, ಅಂದರೆ ಬೆಟ್ಟಕ್ಕೆ ಹತ್ತಿರ ಇರುವಂಥ ಮನೆ ಇದಾಗಿರುತ್ತೆ. ಸೊ ಹಾಗಾಗಿ ಹೋಮ ಹವನಗಳಂತೂ ತುಂಬಾ ಮುಖ್ಯ. ಹಾಗಾಗಿ ಪ್ರತಿಯೊಂದು ಹೋಮಗಳನ್ನ ಮಾಡಿಸಿದ್ದೀವಿ ಅಷ್ಟೇ. ಸೊ ನಮಗಂತೂ ದೇವರನ್ನೇ ಮನೆಗೆ ಆಹ್ವಾನಿಸಿದ್ದೀವಿ ಅನ್ನೋ ಅಷ್ಟು ತೃಪ್ತಿ ಆಯಿತು. ಅಷ್ಟು ಚೆನ್ನಾಗಿ ಪೂಜೆ ನಡೆಸ್ಕೊಟ್ರು. ಕುರಿತು ಇವರೇವರು ಹೋಗುತ್ತಲಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತ ವರ್ತಕರನ್ನು ನೋಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಎಲೆ ವ್ಯಾಪಾರಿಗೆ ನಿನಗೆ ಸಹಿಸಲು ಅಶಕ್ಯವಾದ ದುಃಖ ಉಂಟಾಗಲಿ ಎಂದು ಶಾಪವನ್ನಿತ್ತನು. ಬೆಳಗ್ಗೆಯಿಂದ ಎಲ್ಲ ಪೂಜೆಗಳು, ಪಿತೃಪೂಜೆ, ಗೋಪೂಜೆ, ಗಂಗೆ ಪೂಜೆ, ಬಾಗಿಲು ಪೂಜೆ, ಹಾಗೆ ಹಾಲುಕ್ಸೋ ಶಾಸ್ತ್ರ, ನಂತರ ಹೋಮ, ನವಗ್ರಹ ಪೂಜೆ, ಗಣಪತಿ ಪೂಜೆ, ಹಾಗೆ ಸತ್ಯನಾರಾಯಣ ಪೂಜೆ ಪ್ರತಿಯೊಂದು ಮುಗಿದು ಆಗಿತ್ತು. ತುಂಬಾ ಅದ್ಭುತವಾಗಿ ನಡೆದಿತ್ತು. ತುಂಬಾ ಸಿಂಪಲಾಗಿ ಮಾಡಿದಂಥ ಗೃಹ ಪ್ರವೇಶ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರಿಗೆ ಮಾತ್ರ ಹೇಳ್ಕೊಂಡಿದ್ವಿ. ಹೌದು, ನಮ್ಮ ಇಡೀ ಕುಟುಂಬ ಇವತ್ತು ತುಂಬಾ ಖುಷಿಯಾಗಿತ್ತು. ನಮ್ಮ ಅಮ್ಮನ ಮುಖದಲ್ಲಿರೋ ಖುಷಿ ನಮಗೆ ಎಲ್ಲದಕ್ಕಿಂತ ದೊಡ್ಡದು ಅಂತಲೇ ಹೇಳ್ಬೋದು. ಅಷ್ಟು ಖುಷಿಯಾಗಿದ್ದರು. ನಮ್ಮ ಅಮ್ಮನ ಹೊಸ ಜರ್ನಿಗೆ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಹೇಗೆ ಇರಲಿ ಅಂತ ಹೇಳ್ತಾ ನಮ್ಮ ಈ ಪೂಜೆಯ ವ್ಲಾಗನ್ನು ನೋಡಿದ ಎಲ್ಲರಿಗೂ ಆ ದೇವರು ಎಲ್ಲ ಆಶೀರ್ವಾದಗಳನ್ನ ಮಾಡಿ ಸುಖ ಸಂತೋಷಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗನ್ನು ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.